ಯವ್ವ ಎಷ್ಟ್ ಹೇಳಿರು ಕೇಳವಲ್ ನೋಡ ಜೇಕ ನನ್ ಗಂಡ. ಆ ಸರೋಜಿಯಾರ ಹೊಲ ಬ್ಯಾಡ ಅಂದಾಕರ ಬೆರಿಕೆದಾಳಕಿ. ಅವ್ರು ಕೂಡ ಗದ್ಲ ಬ್ಯಾಡ ನಮಗ ಬ್ಯಾಡ ಅಂತ ಹೇಳಿರುನು ಕೇಳವಲ್ ನೋಡ. ಅವ್ರದ ಹೊಲ ಮಾಡ್ತಾನೆ ಅಂತ ನಿಂತಾನ. ಏನ್ ಹೇಳ್ಬೇಕ ತಿಳಿವಲ್ದ ನನಗ. ಯವ್ವ ಹೌದ್ವಾ ಯವ್ವ. ಆಕಿ ಸರೋಜ ಅದಾಳಲ್ಲಕಿ ಬಾರಿ ಬೆರಿಕೆದಾಳಕಿ. ಆಕಿ ಕೂಡ ವ್ಯವಹಾರ ಮಾಡ್ಬೇಕಂದ್ರನ ಆಕಿಕಿಂತ ಬೆರಿಕಿದ್ದಾರ ಆಗ್ಬೇಕ್ ನೋಡ. ಹಂಗ ಕೈಯ ಪಯ್ಯ ಅಂತೇಳಿ ಸಂಬೈತಿದ್ದಾರ ಆದ್ರ ಮತ್ತ ಬಿಡುದಿಲ್ಲಕಿ ಬಾರಿ ಬೆರಿಕೆದಾಳಕಿ. ನೋಡು ಹುಷಾರ್ ನೋಡ್ರಿ ಮತ್ತ. ಜೇಕ ಇಲ್ಲದೇನ ನೀನ? ನಾ ನಿಮ್ ಮನಿ ಕಡೆ ಹೋಗಿದ್ನಿ ನೀನ್ ಹುಡುಕೊಂಡು. ಇಲ್ಲಿ ಕುಂತನ್ ಬಾರ ನಿರ್ಮಲ. ನಾನು ಅಲ್ಲೇ ಕುಂತಿದ್ದಿ ನಮ್ಮ ಹಿತ್ತಲ್ದಾಗ. ಮತ್ತೆ ಯಾರು ಬರ್ಲೇ ಇಲ್ವಾ ಅತ್ತಾಗ. ಅದಕ್ಕೆ ನಾನು ಇತ್ತಾ ಬನ್ನಿ ಇಲ್ಲೇ ಗಿರ್ಜಕ್ ಬಂದ್ಲ. ಹಂಗ ಕುಂತಿವೆ. ಈಕಿ ಪ್ರೇಮಕ್ ಬಂದ್ಲು. ಅಟ್ರು ಕೂಡ ಮಾತಾಡ್ಕೊಂತ ಕುಂತಿ ನೋಡು. ಬಾ ಕುಂದ್ರ. ಹಿಡಿಯವ ಒಂದಿಟ್ಟು ಸೌತಿ ಬೀಜ ಹಿಟ್ಟರ ಹಿಡಿ. ಬಾಳ ಐತಿ ಇನ್ನ. ತೋ ಒಂದಿಟ್ಟು ಕೈ ಜೋಡಿಸ್ ನೀನು. ಇಲ್ಲಿ ನೋಡಿಲ್ದ ಈ ಡಬ್ಬಿ ತುಂಬ ಐತೆ. ಹತ್ತಿಗೆ ಹತ್ತಿಕಾಯಿ ಬಾಯ್ ಹಾಕೇನ್ ನೋಡ್ದ. ಭಾಳ ಐತಿ ಇನ್ನ. ಕುಂದ್ರ ನೀನೊಂದಿಟ್ಟು ಸೌತಿ ಬೀಜ ಮಾಡಿಕೊಟ್ಟು ಹೋಗಂತೆ. ಕುಂದ್ರ ಕೇಳ ಕುಂದ್ರ. ಇವ ಇಲ್ವಾ ಜಯಕ್ಕ, ನನ್ ಗಂಡ ಬರು ಹೊತ್ತಾಗೈತಿ. ಮನಿಗ್ ಹೊಕ್ಕನ್ ನಾನು. ಇವತ್ತ ಲಘು ಬರ್ತಾನಂದಾನವ. ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಬಂದ್ಬಿಡ್ತಾನಿ. ಕೆಲಸ ಭಾಳ ಇಲ್ಲ ಇವತ್ತು. ಲಘು ಬರ್ತಾನಂದಾನು. ಊಟ ಬೇರೆ ಕಟ್ಕೊಂಡು ಹೋಗಿಲ್ಲ. ಊಟ ಕೊಡ್ಬೇಕು ನನ್ ಗಂಡಗ. ಇಲ್ಲಿ ತಗೋ ನಾ ಮತ್ತೆ ನಾಳೆ ಅದು ನಿನಗೆ ಸೌತಿ ಬೀಜ ಮಾಡಿಕೊಡ್ತಾನಂತ. ಈಗ ಅರ್ಜೆಂಟ್ ಹೊಕ್ಕನ್ಯ ಮನಿಗೆ. ಮತ್ತು ಅವ ಬಂದು ಹೊತ್ನ್ಯಾಗ ನಾ ಏನಾರ ಮನ್ಯಾಗ ಇರ್ಲಿಲ್ಲ ಅಂದ್ರೆ ಎಲ್ಲಿ ಹರಿಗಾಡಕ್ಕೆ ಹೋಗಿದ್ಲಿ ಅಂತೇಳಿ ಹುಯ್ ಅಂತೇಳಿ ಜಗಳ ಮಾಡ್ತಾನ. ಅದಕ್ಕೆ ಜಯಕ ನೀ ಅಂತ ತಿಳ್ಕೊಬೇಡ. ನಾಳೆದು ಮತ್ತೆ ಹಿಟ್ನ ಆತಿಯಲ್ಲ ಅವಾಗ ಬಂದ ಮಾಡಿಕೊಡ್ತಾನಂತ. ಇವತ್ತು ಮಾತ್ರ ಆಗುದಿಲ್ವಾ. ಹೊಕ್ಕನ್ ತಗೋ ನಾ ಮನಿಗೆ. ಈ ನಿರ್ಮಲ ಇನ್ನ ಟೇಮ್ ಆಗಿಲ್ಲ. 2 ಗಂಟೆ ಆಗಿಲ್ಲ ಇನ್ನ. ಅಯ್ಯೋ ಇಲ್ಲ ಜಯಕ್ಕ, 2 ಬಸ್ ಬರೋ ಟೇಮ್ ಆಗೈತೆ. ಹೊತ್ತಾಗೈತಿ. ಇಲ್ಲಿ ಬಿಡ್ಲಿ ನಿರ್ಮಲ, ಇನ್ನ ಟೇಮ್ ಆಗಿಲ್ಲ. ನಾನರ ಈಗ ಬಂದನಿ. ಜಸ್ಟ್ ಇದ ನಾನು ಟೈಮ್ ಪೀಸ್ ನೋಡಿ ಬಂದನಿ ನಮ್ಮ ಮನ್ಯಾಗ. 12:30 ಆಗೈತಿ ಈಗ. 2 ಬಸ್ಸಿಗೆ ಬರ್ತಾನಲ್ಲ ನಿನ್ ಗಂಡ. ಧಾರವಾಡದಿಂದ 2 ಗಂಟೆಗೆ ಬಿಡ್ತೈತಲ್ಲ ಆ ಬಸ್. ಅಯ್ಯ ನಮ್ಮ ಊರಿಗೆ ಬಂದು ಹತ್ತಾಕ 3 ಗಂಟೆ ಆಕತಿ. 3ಕ್ಕೆ ಬರ್ತಾರ ತಗೋ ಅನ್ನಾರ. ಕುಂದ್ರ. ಅದ್ನ ಅಂತಾನೆ ನಾನು. ಕುಂದ್ರ ಇನ್ನ ಟೇಮ್ ಐತೆ ಕುಂದ್ರ. ಇನ್ನೊಂದು ಗೊತ್ತನ ನಿರ್ಮಲ, ಪ್ರೇಮಕ್ಕನ ಗಂಡ ಸರೋಜಾರ್ ಹೊಲ ಲವನಿ ಹೆಂಗ್ ಮಾಡಾಕತ್ತಾರಂತ ನೋಡು. ಮನ್ನಿ ಸರೋಜಿ ನೀನು ಕೂಡ ಜಗಳ ತೆಗ್ದಿದ್ದಿಲ್ಲ. ಹೋದ ವರ್ಷ ನೀವ ಮಾಡಿದ್ದಿಲ್ಲ ಅದನ್ನ ಹೊಲ. ಇನ್ನು ಸರೋಜಿಯಾರ ಹೊಲ ಮಾಡಕತ್ತೀರ ಪ್ರೇಮಕ್ಕ? ಮಾಡಾಕತ್ತಾರಂತೆ. ತಗೋ ಹಿಟ್ಟು ತಗೋ ಒಂದಿಟ ಸೌತಿ ಬೀಜ ಮಾಡ್ಕೊಂತ ಮಾತಾಡ. ನೇವ ನಿರ್ಮಲ, ನನ್ನ ಗಂಡ ಹೇಳ್ದಾರ ಮಾತು ಕೇಳ್ಬೇಕಲ್ಲದ. ಅವ್ರ ಹೊಲಾನ ಲವನಿ ಮಾಡ್ತಾನಂತ ಕುಂತತಿ. ಅಲ್ಲೇ ಬಾಜುಕ ಐತಲ್ಲ ಹೊಲ. ಮತ್ತ ಅದಕ್ಕೆ ಅವ ಸರೋಜಿ ಗಂಡ ಏನೋ ಹೇಳ್ಯಾನ. ಅದಕ್ಕೆ ಇದು ಹ್ಞೂ ಅಂತ ಕುನಿ ಹಾಕತ್ತತಿ. ಹೌದು ಅಂದಂಗ ನಿರ್ಮಲ, ಮತ್ ನೀವು ಹೋದ ವರ್ಷ ಮಾಡ್ಕೊಂಡಿದ್ರಲ್ಲ. ಇದೊಂದು ವರ್ಷ ನೀವ ಮಾಡ್ಕೋತಾರ ಅಂದಿದ್ರು ಹೊಲ ಅದನ್ನ. ಮತ್ ನೀವ್ಯಾಕ್ ಬಿಟ್ರಿ? ಯವ್ವ ಸರೋಜಿ ಗಂಡ ತುಸ ಬೆರಿಕೆದಾರ ಅವರು. ಅಲ್ಲ ಹೋದ ವರ್ಷ ನಮಗ 18,000 ಕೊಟ್ಟಿದ್ರು. ಈ ವರ್ಷ 25,000 ಅಂತ ನಿಂತಾರ. ಮತ್ತೆ ಎಟ್ 7,000 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂತವ್ರಿಗೆ. ನಮಗ್ ನೋಡ್ರಿ ಹೋದ ವರ್ಷ ಏನೇನು ಲಾಭ ಆಗಿಲ್ಲ ಹೊಲದಾಗ. ಆ ಹೊಲದಾನ ಕಸ ಆರಿಸ ಕಾಲ್ ನೋವು ಬಂದಿದ್ವು. ಯವ್ವ ನಮ್ಮ ಅಟ್ಟು ದುಡ್ದೇವ ಹೊಲದಾಗ. ನೋಡ್ರಿ ಏಟೇಟು ಉಪಯೋಗ ಬರಲಿಲ್ಲ. ಅದಕ್ಕೆ ಈ ವರ್ಷ ಆಗುದಿಲ್ಪ ನಮಗೆ ಅಟ್ಟು ಕೊಡಾಕ. 18 ಕೊಟ್ಟಿದ್ವಿ ಹೋದ ವರ್ಷ. ಈ ವರ್ಷ 1,000 ಹೆಚ್ಚಿಗೆ ಕೊಡ್ತೇವೆ ನೋಡಿ. 19 ಕೊಡ್ತೇವಂದ್ರ ಬ್ಯಾಡ ಅಂತ ಹೊಲ ಬಿಡಿಸಿದವ. ಗಣ ಬೆರಿಕೆದಾರ್ ಬಿಡು ಅವ್ರಿಬ್ರು. ಅವ್ರು ಕೂಡದು ಹೊಲದ ವ್ಯವಹಾರ ಅದು ಇಟ್ಕೋಬಾರ್ದು ಬಿಡು. ಅಲ್ಲ ಜೋಳ ಹಾಕಿದ್ದೀವ ಹೋದ ವರ್ಷ. ಮಂದಿ ಲವನಿ ಮಾಡಿರ ಬರೇ 1 ಚೀಲ ಜೋಳ ಕೊಟ್ರಂತವ್ರಿಗೆ ಹೊಲದಾರಿಗೆ. ಇವ್ರು ನೋಡ್ರ 2 ಚೀಲ ಕೊಡ್ಬೇಕು ನಮಗಂತೇಳಿ 2 ಚೀಲ ಚಲೋ ಜೋಳ ಇಸ್ಕೊಂಡ್ರು. ಮತ್ತು ವರ್ಷಂಗತಿ ಹಂಗೆ ಹೊಲಕ್ಕೆ ಬಂದು ಅಯ್ಯೋ ಹೊಲ ಹಂಗೆ ಮಾಡಿರಿ, ಹೊಲ ಹಿಂಗೆ ಮಾಡಿರಿ, ಯಾದಾತು ಈದಾತು ಅಂತೇಳಿ ಜಗ್ಗ ತಲೆ ತಿಂದಿವ ಯವ್ವ ನಮಗೆ. ಈ ವರ್ಷ 25 ಅಂದಿದ್ದಕ್ಕೆ ನನ್ನ ಗಂಡಗೆ ಹೇಳಿ ಹೊಲನ ಬಿಡಿಸಿ ನಡಿ ನಾನು. ಅವ್ರು ಉಸಾಬರಿನೂ ಬೇಡ, ಅವ್ರ ಹೊಲಾನು ಬೇಡ, ಬೇಡ ಬೇಡ ನಮಗಂತೇಳಿ ಯಾವ ಹೊಲಾನು ಬೇಡ ಏನು ಬೇಡ. ಇದ್ದಿದ್ದು ಮನಿದು 1 ಎಕರೆ ಮಾಡ್ಕೊಂಡು ಎಲ್ಲಾರ ಕೆಲ್ಸಕ್ಕೆ ಹೋಗ್ನಿ ಅಂತೇಳಿ ಕೆಲ್ಸ ಕಳ್ಸಾಕತ್ತ ನೋಡು ನನ್ನ ಗಂಡನ. ನೋಡ್ವಾ ತಗೋ ಬಾಳೇನು. ಅಲ್ಲ ಅವ್ರ ಹೊಲ ಮಾಡಿದವ ಬಿಟ್ಟು ಕೆಲ್ಸಕ್ಕೆ ಹೊಂಟಾನ ಬೇರೆ ಕಡೆ. ಇದು ನನ್ನ ಗಂಡ ಮುದೇವಿ ಕೈಯಾನ ಕೆಲಸ ಬಿಟ್ಟು ಬಂದು ಹೊಲ ಮಾಡ್ತಾನಂತ ನಿಂತತಿ. ಇನ್ನು ನೀವು 18,000 ಕೊಟ್ಟಿದ್ರಿ ಹೋದ ವರ್ಷ. ಮತ್ತೆ 20 ಕೊಟ್ಟಿದ್ರ ಅಂದಲ್ಲವ. ಆಗ 20 ಇಲ್ಲ 70 ಇಲ್ಲ 17 ಕೊಟ್ಟಿದ್ವಿ ನಾವು. ಅದು ಏನು ಹಾಕಿದ್ರ ಹೊಳಿ ಬರಲಿಲ್ಲ ಏನಿಲ್ಲ. ನಾವು ಕೈಲಿಂದ ಬೀಜ ಗೊಬ್ಬರ ಎಲ್ಲ ಹಾಕಿ ಲಾಸ್ ಹಾಕಿ ಕುಂತೀವಿ. ನೋಡು ಎಟ್ಟು ಬೆರಕಿದ್ದಾನ ಸರೋಜಿ ಗಂಡ. ಊರಾಂತವದಲ್ಲೇ ಹೋದ ವರ್ಷ ನಮಗೆ 20 ಕೊಟ್ಟಿದ್ರು. ಈ ವರ್ಷ 25 ಕೊಡ್ರಿ ಅಂತ ನಿಂತಾನೆ. ಇದು ನನ್ನ ಗಂಡ 22ಕ್ಕೆ ಹೊಂದಿಸ್ಕೊಂಡ್ ಬಂದತಿ. ಮತ್ತೆ ಪ್ರೇಮಕ್ಕ 25 ಅಂದಿಲ್ಲ ನಮ್ಮ ಮುಂದಾಗಲೇ. ಹಂಗಂದಾನಂತ ಹೇಳಿನಿ. 25 ಕೊಡಂದಾನ. 22ಕ್ಕೆ ಹೊಂದಿಸ್ಕೊಂಡ್ ಬಂದಾನ. ಆಯ್ತು ತಗೋ. ಆ ಹೊಲಕ್ಕೆ 22,000 ಕೊಡತಾನಂತ ನಿನ್ ಗಂಡ. ಏನ ಬಕ್ರಾ ಮಾಡಾಕತ್ತಾರ ಅವ್ರು ಸರೋಜಿ ಗಂಡ ಕೂಡಿ. ಆಕಿ ಗಂಡ ಏನ್ ಮಾತಾಡ್ತಾನ ಜಯಕ್ಕ. ನೋಡ್ಬೇಕು ಒಂದಿಟ. ಗಿಡದಾನ ಮಂಗ್ಯ ಕೈ ಬಿಟ್ಬಿಡ್ಬೇಕು ನೋಡು. ಅವ್ನ ಮಾತು ಕೇಳಿದ್ರ ಹಂಗ ನೈಸ್ ಪೈಸ್ ಮಾತಾಡ್ತಾನವ. ಪ್ರೇಮಕ್ಕ ಈಗ ನಿನ್ ಗಂಡಗೂ ಹಂಗ ನೈಸ್ ಪೈಸ್ ಮಾತಾಡಿ ಟಪಿಗೆ ಹಾಕಾಕತ್ತಾನ ನೋಡವ. ಹೌದು ಸರೋಜಿ ಗಂಡ ಭಾರಿ ಬೆರಿಕೆದನವ. ಇಂಥ ವ್ಯವಹಾರದಾಗದು ಭಾರಿ ಚಂದ ಮಾತಾಡೇ ವ್ಯವಹಾರ ಮುಗಿಸಿರ್ತಾನವ. ಮತ್ತ ಹಂಗನ ಮತ್ತ ಟಿವಿ ಶೋರೂಮ್ನ್ಯಾಗ ಕೆಲ್ಸಕ್ಕೆ ಹೋಗ್ಕನವ. ಅಲ್ಲಿ ಮತ್ತೆ ಮಾತಾಡೇ ಕೆಲಸ ಮಾಡುದು. ಹಂಗಾಗಿ ಚಂದ ಮಾತಾಡ್ತಾನವ. ಹೌದಂತ. ಅದೇನೋ ಟಿವಿ ಮಾರು ಅಂಗಡ್ಯಾಗ ಕೆಲ್ಸಕ್ಕೆ ಹೋಗ್ಕಾನಂತ. ಒಂದ್ಸತಿ ನಮ್ಮ ಮನೆಗೆ ಬಂದಿದ್ವ. ಎದಕ್ಕೆ ನನ್ನ ಗಂಡು ಕರ್ಕೊಂಬಂದಿದ್ದ. ನಮ್ಮ ಮನ್ಯಾಗಿಂದ ಹಳೆ ಡಕೋಟ ಟಿವಿ ನೋಡಿ ಅಯ್ಯೋ ಅಕ್ಕಾರ ಇನ್ನು ಯಾ ಕಾಲ್ದಾಗ ಅದೀರಿ ನೀವು. ಇದು ಹಳೆಯ ಟಿವಿ ರೀ. ಇದು ಭಾಳ ವರ್ಷದ ಹಿಂದಿಂದ್ರಿ ಅಕ್ಕಾರ. ಇದನ್ನ ಮಾರಿ ಬಿಡ್ರಿ. ನಮ್ಮ ಶೋರೂಮಿಗೆ ಬರ್ರಿ. ಹೊಸ ಟಿವಿ ಕೊಡಿಸ್ತೇನ್ರಿ ನಿಮಗೆ. ಅಗದಿ ಕಡಿಮೆ ರೇಟ್ನ್ಯಾಗ ಕೊಡಿಸ್ತೇನ್ರಿ ಅಕ್ಕಾರ. ಪಿಕ್ಚರ್ ಟಾಕೀಸ್ನ್ಯಾಗ ಕುತ್ಕೊಂಡು ನೋಡ್ದಂಗೆ ಆಕತ್ ನೋಡ್ರಿ. ನಮ್ಮ ಅಂಗಡ್ಯಾಗ ಟಿವಿ ತೊಗೊಂಡ್ರಿ ನೀವು. ಅಂಥ ಟಿವಿ ಸಸ್ತಾದೊಳಗೆ ಕೊಡಿಸ್ತೇನ್ರಿ ಅಕ್ಕಾರ. ಬರ್ರಿ ನೀವು ಅಂತೇಳಿ ತಲೆ ತಿನ್ನಾಕತ್ತಿದ್ದ ಯವ್ವ.
ಅವ್ನ ಮಾತು ಕೇಳಿ ನಮ್ಮ ಅತ್ತಿ ನನ್ನ ಗಂಡ ಹೊಸ ಟಿವಿ ತರೋದ ಈಗ ಮನಿಗೆ ಹೊಸ ಟಿವಿ ತರೋದ ಈಗ ಮನಿಗೆ ನೋಡೇ ಬಿಡುದ ಟಿವಿ ಅಂತೇಳಿ ಕುಣಿಯಾಕತ್ತಿದ್ದುವು. ತಗೊಂಡ್ ನೋಡು ತಿರ್ವ್ಯಾನ ತಿರ್ವಿನಿ ಬಾಯಿಗೆ ಬಂದಂಗೆ ಬೇದ್ನಿ, ರೊಕ್ಕ ಯಾರು ಕೊಡ್ತಾರ ನಿಮಗಂತೇಳಿ ಬಾಯ್ ಮಾಡೀನಿ ತನ್ಗೋ ಕುಂತ್ರವಾಗ. ಈ ಹೌದಯ್ಯವ ಓನ್ಯಾಗೆಲ್ಲಾರ್ಗಿ ಹಂಗ ಹೇಳ್ತಾನವ. ಆ ಸರೋಜಿ ಮನಿ ಬಾಜು ಮನಿ ಐತಲ್ಲ, ಏನಿವ ಆಕಿ ಹೆಸರು ಬೇಕದಾಳಲ್ಲ ಇವ ಏನೈತಲ್ಲ ದೊಡ್ಡದೊಂದು ಕುಂಕುಮ ಹಚ್ಕೊಂಡು ಇಟ್ಟಾಗಲ್ಲ, ಮಾರಿ ಮುತ್ತನ ಕತೆ ಕಾಂತಿರ್ತಾಳು, ಯಾವಾಗಿದ್ರು ಎಲ್ಲಡಿಕೆ ಹಾಕೋತಾಳಲ್ಲ ಬಾಯಾಗ, ಆಕಿ ಹೆಸರು ಏನೈತಲ್ಲ ಇವ ನೆನಪಿಗೆ ಬರವಲ್ದು ನೋಡು ನನಗೆ. ಮುತ್ತವ ತಗೋರ ನಿರ್ಮಲ ಆಕಿ ಹೆಸರು. ಹೌದನು ಮಾರಿ ಮುತ್ತು ಅನ್ ನೋಡ್ ನಾನು. ಮುತ್ತವ್ವ ಆಕಿಗೆ ಬೇ ನಿನಗೆ ಟಿವಿ ಕೊಡಿಸ್ತಾನಿ, ಅಗ್ದಿ ಸಸ್ತಾದಾಗ ಕೊಡಿಸ್ತಾನಿ, ಕಡಿಮೆ ರೇಟ್ನ್ಯಾಗ ಕೊಡಿಸ್ತಾನೆ ಅಂತೇಳಿ ದೊಡ್ಡದೊಂದು ಇಟ್ಟಾಗಲ್ಲ ಅರ್ಧ ಗಾಡಿ ಅದಾಗಿರ್ಬೇಕು ನೋಡಕಿ ಮನಿದು ಅಂತ ದೊಡ್ಡದೊಂದು ಟಿವಿ ಕೊಡ್ಸ್ಯಾನ. ಅದು ನೀನು ತಿಂಗಳ ತುಂಬು ಹಂಗೆ ಮಾಡ್ಸ್ಯಾನಂತವ, ತಿಂಗಳ ತುಂಬುದಂತದು ಹಂಗೆ ಮಾಡಿ ಕೊಡ್ತಾನೆ ಅಂತೇಳಿ ಕರ್ಕೊಂಡು ಹೋಗಿ ಅದಕ್ಕೆ ದೊಡ್ಡದೊಂದು ಟಿವಿ ಕೊಡ್ಸ್ಯಾನ. ಈಗ ನೋಡ್ರೆ ತಿಂಗಳ ತುಂಬ ಅಂತೇಳಿ ನಿಗ್ರಹ ಹಚ್ಚಾರಂತವ್ರು. ಇದು ನೋಡ್ರೆ ಯವ್ವ ಸಸ್ತಾದಾಗ ಕೊಡ್ತಾನಂತ ಬೇಡ ಕರ್ಕೊಂಡು ಹೋಗಿ ಇಂಥ ದೊಡ್ಡ ಟಿವಿ ಕೊಡಿಸಿದ. ಇರಾಕ್ ಹೋಗ್ಬೇಕು ಅದನ್ನ ನಾನು ಯಾವಾಗ ನೋಡ್ಲೇವ ಅದನ್ನ ಟಿವಿನ ನನಗೆ ಬೇಡ ಆಗಿತ್ತಿದು ಹಿಂಗೆ ಮಾಡ್ತೇವ ಅಂತೇಳಿ ಬೇಯಾಕತ್ತಿದ್ಲಕ್ಕಿ. ಮತ್ತು ತಿಂಗಳ ತುಂಬಕಲ್ಲ ಅದನ್ನ ರೊಕ್ಕನ. ಒಂದು ತಿಂಗಳು ತಪ್ಸಿರ ಬಡ್ಡಿ ಹಾಕ್ತಾರ ಅವ್ರು, ಮತ್ತೆ ತಿಂಗಳ ತುಂಬ್ಕೊಂತ ಹೋಗ್ಬೇಕು ಅದು ಮುಟ್ಟು ಮಟಾನು. ಹೌದಂತ ಪಾಪ ಆ ಮುದುಕಿಗೆ 30,000 ರೂಪಾಯಿ ಟಿವಿ ಕೊಡ್ಸಾನಂತ. ಆ ಮುದುಕಿ ಯಾವಾಗ ನೋಡ್ಬೇಕು ಟಿವಿನ, ಅದು ಹಾರೆ ಮಾಡ್ಕೋದ ರಗಡಾಕತಿ. ಮಗ ಸಸಿ ನೋಡ್ರೆ ಇಲ್ಲಿ ಇರುದಿಲ್ಲ, ಎಲ್ಲೇ ಬೇರೆ ಊರಾಗಿರ್ತಾರ ಅವ್ರು. ಮಗಗೆ ಹೇಳಿರ ಆಟ ದೊಡ್ಡ ಟಿವಿ ನೀ ಯಾಕೆ ತಗೊಂಡು ಬೇರೆ ರೊಕ್ಕಿಲ್ಲನಂತೆ ಕೊಡಾಕ, ನಂದ ನನಗೆ ಜೀವನ ರಗಡಾಗೈತಿ, ಇಲ್ಲೇ ಮಕ್ಕಳು ಸಾಲಿ ಹೆಂಡತಿ ನೋಡ್ಕೋದು ಮನಿ ನೋಡ್ಕೋದು ನಂದ ಸಾಕಾಗೈತಿ, ನಿನಗೆ ಎಲ್ಲಿಂದ ರೊಕ್ಕ ಕೊಡ್ಲಿ ಅಂತಾನಂತವ. ಈ ಮುದುಕಿ ನೋಡ್ರೆ ವನ ಎಲ್ಲಿಂದ ತುಂಬಲೇ ದುಡಿಯಾಕ ಸತೆ ಹೋಗುದಿಲ್ಲ, ಈ ಟಿವಿ ಹೊಳೆ ತೊಗೊಂಡು ಹೋಗ್ಬಾರ್ಲಾ ಅಂದ್ರೆ ಅದಕ್ಕೂ ಒಲೆ ಅಂತಾನು, ಏನು ಮಾಡ್ಲೇ ವನ ಅಂತೇಳಿ ಬೇದಾಡಕತ್ತಿದ್ಲಕ್ಕಿ. ಅವರು ಟಿವಿ ಹೆಂಗೆ ವ್ಯಾಪಾರ ಮಾಡ್ತಾರಲ್ಲ ಎಟ್ ಮಾರ್ತಾರಲ್ಲ ಅದ್ರ ಮೇಲೆ ಪಗಾರ ಇರ್ತೈತೆ ಅವ್ರಿಗೆ. ಮತ್ತು ಈಗ 30,000 ರೂಪಾಯಿ ಟಿವಿ ಯಾಕೆ ಹೋಯ್ತಾನೆ ಹೊಳ್ಳೆ, ಯವ್ವ ಹಿಂಗೆ ಮಾಡ್ತಾನೆ ನೋಡವ, ಭಾರಿ ಚಂದ ಮಾತಾಡ್ತಾನೆ. ಅವ್ನ ಮಾತು ಕೇಳಿನ ಟಿವಿ ತೊಗೊಂಬರ್ಬೇಕು ಮನೆಗೆ, ಹಂಗೆ ಮಾತಾಡ್ತಾನವ. ನನಗೂ ಹಂಗೆ ಕೊಡಿಸ್ತಾನಂದ. ಅಯ್ಯೋ ಅಕ್ಕಾರ ಈಗ ನಿಮ್ಮ ಕೈಯಾಗ ರೊಕ್ಕ ಇಲ್ಲಿಕ್ಕೆ ಏನಾತ್ರಿ, ತಿಂಗಳ ಇಟಿಟ ತುಂಬ್ಕೊಂಡು ಹೋಗ್ಬೋದ್ರಿ, ಮನೆಗೆ ಚಲೋ ಟಿವಿ ಬರ್ತೈತ್ರಿ ಅಂತೇಳಿ ಹಂಗೆ ಇದನ್ನು ಮಾಡಕತ್ತಿದ್ದ. ನಾನು ಬ್ಯಾಡಪ್ಪ ನಮಗೆ ಟಿವಿನೂ ಬೇಡ ಏನು ಬೇಡ, ಈಗ ನಮ್ಮ ಅತ್ತೆ ಕಾಟ ತಡಿಯೋಕ್ಕಾಗೋಲ್ದು ನನಗೆ, ಇನ್ನು ಟಿವಿ ತಂದು ನಮ್ಮ ಅತ್ತಿನ ಅದ್ರ ಮುಂದೆ ಕುಂದರ್ಸಿನಿ ಅಂದ್ರೆ ಟಿವಿ ಬಿಟ್ಟ ಹೇಳುದಿಲ್ಲ ನಮ್ಮ ಅತ್ತಿ, ಬ್ಯಾಡಪ್ಪ ನಮಗೆ ಅಂತೇಳಿ ಸುಮ್ಮನೆ ಮಾಡಿ ಕಳ್ಸಿನಿ ಅವತ್ತು. ಹೌದಯ್ಯವ ಹಂಗೆ ಹೇಳಿ ಕಳ್ಸು ಚಲೋ. ಅವ್ರಿಬ್ರು ಏನೋ ಅನ್ನೋ ಗಂಡ ಹಿಂತಿ ಭಾರಿ ಚಂದ ಮಾತಾಡ್ತಾರವ, ನಮಗದು ಮಾತಾಡಕ್ ಬರೋದಿಲ್ಲ ಬಿಡು. ಹಂಗೆ ಆ ಸರೋಜಿನ ನೋಡಿಲ್ಲ, ಹ್ಞೂ ರೀ ಅಕ್ಕಾರ ಹಾ ರೀ ಅಕ್ಕಾರ ಅಂತೇಳಿ ಹಂಗೆ ರೀ ಅಕ್ಕಾರ ಅನ್ಕೊಂತನ ಮಳ್ ಮಾಡ್ತಾಳೆ. ಮುಂದಿದ್ದಾರ ಆಕಿ ಮಾತಿಗೆ ಮಳ್ಳಕ್ಕಾರ ನೋಡು. ಗಂಡ ಹೆಂಡತಿ ಇಬ್ರು ಮಾತಾಡೋದ್ರಾಗ ನಂಬರ್ 1 ನೋಡೋರು. ಹ್ಞೂನ ಈ ಮಾತ್ರ ಕರೆ ನೋಡಿ ನಿರ್ಮಲ, ಹಂಗೆ ಮಾತಾಡಿ ಈಗ ನನ್ನ ಗಂಡನ ಮಳ್ ಮಾಡ್ಯಾರ. ಅದು ನೋಡ್ರ ಅವ್ರ ಹೊಲ ಮಾಡೇ ತಿರ್ತಾನ ಅಂತ ಕುಂತತಿ. ಬ್ಯಾಡಂತ ಹೇಳಿ ನೀನು, ಬ್ಯಾಡ ಅಂತ ಹೇಳಿರು ಕೇಳವಲ್ದ ಯವ್ವ, ಎಲ್ಲ ಥರ ಹೇಳಿನಿ ನಾನು ಬಿಡಿಸಿ ಹಿಂಗಕತಿ ಹಂಗಕತಿ ಬ್ಯಾಡ ನಮಗೆ ಯಾರು ಹೊಲಾನು ಮಾಡಬೇಡ ಅಂತ ಹೇಳಿರು ಕೇಳವಲ್ಲ. ಏನು ಮಾಡಲಿ ನಾನು, ಇನ್ನು ಏನಾರ ಅಂದ್ರೆ ಬಾರ್ಕೊಲ್ ತೊಗೊಂಡು ಹೊಡ್ಯಾಕೆ ನಿಂದಿರ್ತಾನೆ ನೋಡು, ಹೊಡೆಸ್ಕೊಳ್ಳೋದು ಒಂದೇ ಉಳ್ದತ್ ನಾನು. ಅಯ್ಯಯ್ಯ ಬಾರಿ ಆತ್ ಬಿಡು, ಅವ ಯಾಕೆ ಹೊಡಿತಾನೆ ಬಾರ್ಕೊಲ್ ತೊಗೊಂಡು, ಬಾಯಿ ಮಾಡಿ ಹೆದರ್ಸ್ಬೇಕು ನೀನು. ಜಗಳ ಅದು ಮಾಡೋಂಗಿಲ್ಲ, ಚೆಟ್ ಚೀರಾಡಿ ಗಂಡುಗಳನ್ನ ಹೆದರ್ಸ್ಬಿಡ್ಬೇಕು, ಅದು ಇಂಪಾರ್ಟೆಂಟ್, ಅದು ಲಾಜಿಕ್ ಅಂದ್ರೆ. ನಾನು ನೋಡ ನನ್ನ ಗಂಡ ಒಂದು ಈಟು ಏನಾರ ಅನ್ನಾಕತ್ತಂದ್ರೆ ಮಾತಾಡ್ಬಿಡ್ತಾನೆ ಬಾಯಿ ಮಾಡ್ಕೊಂತ. ಏನಿಂದು ಏನೀಗ ನನಗಾಗೋದಿಲ್ಲ ನೋಡು, ಹಿಂಗಾತಂತೆ ಬಾಯಿ ಮಾಡಕತ್ನಿ ಅಂದ್ರೆ ನನ್ನ ಬಾಯಿಗೆ ಹೆದರಿ ಸುಮ್ಮನೆ ಇರ್ತಾನೆ ನನ್ನ ಗಂಡ. ಈ ಹೋಲ್ ಬಿಡ ಏನಾರ ಮಾಡ್ಕೊ ಅಂತೇಳಿ. ಗಂಡನ ಹೆದರ್ಸೋದ್ರಾಗು ಲಾಜಿಕ್ ಇರ್ತೈತಿ, ಆ ಲಾಜಿಕ್ ತಿಳ್ಕೊಂಡು ಮ್ಯಾಜಿಕ್ ಮಾಡಿ ಹೆದರ್ಸ್ಬೇಕು. ನಿನ್ನಂಗ ಸಪ್ ಮಕ್ಕ ಹಾಕೊಂಡು ಜಲ್ಮಕ್ಕ ಹಾಕೊಂಡು ಬ್ಯಾಡ ಅಂದ್ರೆ ಕೇಳ್ತಾರನ, ಬ್ಯಾಡ ಅಂದ್ರೆ ಬೇಡ, ಮಾಡಾಕೋಬೇಡ ಅಂದ್ರೆ ಮಾಡಾಕೋಬೇಡ ಅಂತೇಳಿ ಸ್ಟಿಕ್ಕಾಗಿ ಹೇಳ್ಬಿಡ್ಬೇಕು, ಅಂದ್ರೆ ಕೇಳ್ತಾರವ್ರು. ಹೇಳ್ತೀವ ನಿರ್ಮಲ, ಹೇಳಾಕೇನು ಹೋಗೈತಿ, ನಿನ್ನ ಗಂಡ ಬಾಯಿಗೆ ಹೆದರ್ಬೋದು, ನನ್ನ ಗಂಡ ಹಂಗಲ್ಲ ಯವ್ವ, ನನ್ನ ಒಂದು ಕೊಟ್ಟ ಬಿಡ್ತಾನ ನನ್ನ ಗಂಡ. ಸುಮ್ಮನೆ ರೀ, ಭಾರಿ ಬರಾಕತ್ತಾಳಲ್ಲಿದು ಯವ್ವ. ಸರೋಜಾ ಅಂದ ಏನಾರ ಈಕಿ ಮುಂದೆ ಮಾತಾಡಿವಂದ್ರೆ ಸರೋಜಿ ಈಕಿ ಇಬ್ರು ಕಾಸ ಗೆಳತ್ಯಾರ ಎಲ್ಲ ಹೋಗಿ ಡಿಟ್ಟು ಬರೀತಾಳು. ಏನು ಮಾತಾಡಕೋಬೇಡ್ರಿ, ಸುಮ್ಮನೆ ರೀ ಯವ್ವ. ಹೌದಲ್ಲ ಯವ್ವ, ಭಾರಿ ಬರಾಕತ್ತಾಳು ಯವ್ವ. ಈಕಿ ಮುಂದೆ ಹೇಳೋದು ಒಂದ, ಊರು ತುಂಬ ಡಂಗ್ರ ಹೊಡ್ಸೋದು ಒಂದ, ಏನು ಮಾತಾಡಕೋಬೇಡ್ರಿ ಯವ್ವ. ಮತ್ತೆ ಜಗಳ ಹಚ್ಚಿಚ್ಚಾಳು, ಸುಮ್ಮನೆ ರೀ. ನಾನಂತರೂ ಜಗಳ ಮಾಡಿನ ಬರ್ರಿ ಕೂಡ, ನಾ ಅತ್ತಾಗ ತಿರುಗೇ ನೋಡುದಿಲ್ಲ, ಅದ್ರ ಮಕಾನ ನೋಡುದಿಲ್ಲ. ಅದ್ರ ಮಕ ನೋಡ್ರೆ ಮತ್ತೆ ನನ್ನ ಜಗಳ ತೆಗಿಬೇಕು ಅನ್ನಿಸ್ತತಿ. ನೀವ ಮಾತಾಡಿ ಕಳಿಸ್ರ, ನಾ ಇತ್ತಾಗ ಹೊಳ್ಕೊಂಡ್ರತನ. ಏನ ಪ್ರೇಮಕ್ಕ ಗಿರ್ಜಕ್ಕ ನಿರ್ಮಲಕ್ಕ ಅಟ್ರ ಕುಂತ್ರಿ, ಹಾರ್ಯದು ಆಗಿತ್ತನ? ಊಟ ಆತು? ಹೂನಾ ಬರ್ತಿ, ಊಟನೂ ಆಗಿತ್ತು ಹಾರೇನೂ ಆಗಿತ್ತು, ಹಂಗ ಮಾತಾಡ್ಕೊಂತ ಕುಂತಿದ್ದಿ ನೋಡು ನಾವು ಗಾಳಿಗೆ. ನೀನು ಈ ಕಡೆ ಹೊಂಟಿಯಲ್ಲ, ಯಾರ ಮನೆಗೆ ಹೊಂಟಿದ್ದಿ, ಎದಕ್ಕೆ ಹೊಂಟಿದ್ದಿ? ಇನ್ನೆದಕ್ಕೆ ಹೊಂಟಿರ್ತಾಳು, ಯಾರ್ದರ ಮನೆಗೆ ಜಗಳ ಹಚ್ಚಾಕ ಹೊಂಟಿರ್ತಾಳ. ಏನಂದೆ ನಿರ್ಮಲಕ್ಕ? ಬರ್ತಿ, ಅದು ಜಳ ಆಗಕತ್ತಲ್ಲ ಶೆಕಿ, ಅದಕ್ಕೆ ಜಳ ಹಾಕಿರ್ತತಿ ಮನ್ಯಾಗ ಕುಂತ ಇಲ್ಲೇ ಯಾರ್ದಾರ ಮನೆಗೆ ಕುಂದ್ರಾಕದು ಹೊಂಟಿರ್ತಾಳ ಕಟ್ಟಿಗೆ ಅನ್ನಿ. ಹೌದನ? ಹೌದು, ಮನ್ಯಾಗ ಕುಂತ್ ಶೆಕಿ ಆಗಕತ್ತಿತ್ತ. ನಾನ ಇಲ್ಲೇ ಹಂಗ ಸರೋಜಾರ್ ಮನೆ ಕಡೆ ಹೊಂಟಿದ್ನಿ, ಬಾ ಅಂದಿದ್ಲ ಆಕೆ, ಅದಕ್ಕೆ ಹೋದ್ರಾತಂತ ಹೊಂಟಿದ್ನಿ.
ಹಂಗ ದಾರ್ಯಾಗ ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ ಏನ ಸಮಾಚಾರ ತಡಿ ಮಾತಾಡ್ಸಿ ಹೋಗುಣ ಅಂತ ಬಂದ್ ನೋಡು. ಹೌದು ಪ್ರೇಮಕ್ಕ, ನೀ ಯಾಕೆ ಮಕ್ಕ ಹಂಗ ಮಾಡಿ? ಆರಾಮದಿ ಅದಿ ಇಲ್ಲೋ? ಏನ ಜಗಳ ಮಾಡಿದ ಅನ್ನಾರು ಕೂಡ? ಯಾಕ ಹಂಗ್ಯಾಕ್ ಮಾಡಿ ಮಕ್ಕ? ಆ ಇಲ್ವಾ, ನನಗೇನಾಗೈತೆ ದಾಡಿ, ಆರಾಮದ ನೀವ. ಈಗ ಇದನ್ನಾರ 3 ರೊಟ್ಟಿ ತಿಂದ ಮ್ಯಾಲ ಒಂದು ಗಂಗಾಳ ಅನ್ನ ಉಂಡ ಆರಾಮ್ ದುಸ್ತಂತ ಗಾಳಿಗೆ ಬಂದ್ ಕುಂತಾನಿ. ನನಗೇನಾಗಂದಿ? ನಾ ಎದಕ್ ಜಗಳ ಮಾಡ್ಲಿ ನನ್ನ ಗಂಡನ್ ಕೂಡ? ಇವ್ವ ಗಂಡ ಎಂತಿ ನಾವಿಬ್ರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಕಾಳಜಿಯಿಂದ ಪ್ರೇಮದಿಂದ ಬಾರಿ ಚಂದ ಅದೇವ. ಜಗಳ ಅದು ಏನು ಮಾಡಿಲ್ವಾ ನಾವು? ನಿನಗ್ಯಾಕೆ ಹಂಗ ಅನ್ನಿಸ್ತು? ಹೌದನ? ಇಲ್ಲಿಲ್ಲ, ಮಕ ಯಾಕ ಸಪ್ ಮಾಡಿದ್ದಲ್ಲ, ಅದಕ್ಕೆ ಏನಾರ ಆರಾಮಿಲ್ಲನ ಜಗಳ ಅದು ಮಾಡ್ಯಾಳನ ಅಂತ ಕೇಳಿ ನಾನು. ಆರಾಮದೇನ? ಚಲೋ ಆತು ಬಿಡ್ವಾ. ಆತ್ ತಗೋರ್ವಾ, ಬರ್ತಾನೆ ನಾನು. ನಂದು ಒಂದಿಟ್ಟು ಕೆಲಸ ಐತ್ ಮನ್ಯಾಗ. ಸರೋಜಾಗ ಭೇಟಿ ಆಗೋದೈತಿ, ಭೇಟಿ ಆಗಿ ಬರ್ತಾನಂತ ಹಾಕೇನ್ ತಗೋರ್ವಾ ನಾನು. ಇಲ್ಲ, ನಾ ಬರೋಕ್ಕಿಂತ ಮೊದ್ಲು ಇವ್ರಟ್ರು ಏನೋ ಮಾತಾಡಕತ್ತಿದ್ರು. ನಾ ಬಂದ್ಬಿಟ್ಲೆ ಗಪ್ ಚುಪ್ ಆದ್ರೆ ನೋಡು. ಈ ನೀರ್ಮಿ ಹೆಂಗೆ ಕೇಳ್ತಾ ನೋಡು. ಯಾರ್ದ್ರ ಮನೆಗೆ ಜಗಳ ಹಚ್ಚಾಕ್ ಹೊಂಟಿದ್ದಾಳಂತ ನನಗೆ. ಮಾಡ್ತಾನೆ ತಡಿ, ಈಕಿ ಮನ್ಯಾಗ ಜಗಳ ಹಚ್ತಾನೆ ನಾನು ನೋಡ್ತಿರ್ಬೇಕಂದ್ರೆ. ಅಲ್ಲ ಬ್ಯಾರಿ ಗೊಬ್ಬನಾರಿ ಹೆಂಗೆ ಕೇಳ್ತಾವ ನಾನು? ಗಂಡನ್ ಕೂಡ ಜಗಳ ಮಾಡಿನ ಅಂತೇಳಿ ಬಿಡಾಡಿ. ಮತ್ತೆ ಇಂಥ ಮಾತಿಗೆ ನೋಡು ನನಗಾಕಿಗೆ ಜಗಳ ಆಗಿದ್ದು. ಅದಕ್ಕವ ನಾ ಯಾಕೆ ಅನ್ನೋದಿಲ್ಲ ಅದಕ್ಕೆ ಬೆಂಡ್ಲಿಗೆ. ಮಂದಿಗೆ ಬರೀ ಇಂಥ ಮಾತಾಡ್ಕೊಂತ ಅಡ್ಡಾಡ್ತಾಳೆ. ಇಲ್ಲಿದು ಅಲ್ಲಿ ಹೇಳೋದು, ಅಲ್ಲಿ ತಂದು ಇಲ್ಲಿ ಹೇಳೋದು, ಬರೀ ಜಗಳ ಹಚ್ಚೋದ್ರಾಗಿರ್ತಾಳು. ಯವ್ವ, ಆ ಸರೋಜಿ ಕೂಡ ಕಾಸ ಗೆಳತಿ ಈಕಿ ಮುಂದೆ ಏನಾರ ಅಂದಿಗಿಂದಿ ಪ್ರೇಮಕ್ಕ ಮತ್ತು ಸರೋಜಿದು ಹೊಲ ಮಾಡೇವಿ, ಹಂಗಾತು ಹಂಗಂದ್ಲು ಅಂತ ಹೇಳಿ ಎಲ್ಲ ಹೋಗಿ ಹೇಳ್ತಾಳು. ಮತ್ತು ಜಗಳಕ್ಕ ನೋಡು. ಅದಕ್ಕೆ ಆಕೆ ಬರಾಕತ್ತಾಳ ಅಂದಿದ್ದಕ್ಕೆ ಸುಮ್ಮನೆ ಇರಂದಿದ್ನ ನಿಮಗೆ. ಇಲ್ಲವ ಯವ್ವ, ಈಕಿ ಮುಂದೆ ಯಾಕಂದ್ಲಿ? ಈಕಿ ಬುದ್ಧಿ ಏನು ಗೊತ್ತಿಲ್ಲ ನನಗೆ. ಅದಕ್ಕೆ ಎಷ್ಟು ಅಷ್ಟ ಮಾತಾಡ್ತೇನವ ನಾ ಈಕಿ ಕೂಡ ಬಾಯ್ ಮಾತಾಡಕ್ಕೆ ಹೋಗುದಿಲ್ಲ. ಬ್ಯಾರಿ ಗೊಬ್ಬ ನಾರಿ ತನ್ನ ನಾರದ ಬುದ್ಧಿ ಬಿಡುದೇ ಇಲ್ಲ ನೋಡು. ಇತ್ತಾಗಿಂತಂದು ಅತ್ತಾಗ ಹೇಳೋದು, ಅತ್ತಾಗಿಂತಂದು ಇತ್ತಾಗ ಹೇಳೋದು, ಒಟ್ಟು ಜಗಳ ಹಚ್ಚಿ ಮಜಾ ನೋಡೋದು. ಇದೊಂದ ನೋಡು ಕೆಲಸ. ಮನೆಯಾಗೇನು ಹಾರೆ ಬಗ್ಸಿ ಮಾಡ್ತೈತೆ ಇಲ್ಲ, ಇದನ್ನ ಮಾಡ್ಕೊಂತ ಅಡ್ಡಾಡ್ತೈತೆ ಯಾರಿಗೆ ಗೊತ್ತು. ಗಂಡರ ಹೆಂಗೆ ಸುಮ್ಮನೆ ಅದನ್ನ ಇದನ್ನ ಅಡ್ಡಾಡಕ್ ಬಿಟ್ಟು ಅವ್ನು ಕೂಡ ಹುಯಿ ಅಂತ ಜಗಳ ಮಾಡ್ತಾಳೆ ವೈಕಿ. ಅದಕ್ಕೆ ಇದ್ರ ಜಗಳ ಎಲ್ಲಿ ತಡ್ಕೊಲಿ ನಾನು? ಅಡ್ಡಾಡ್ಕೊಂತ ಹೋಗತ್ತಂತೇಳಿ ಏನು ಅನ್ನೋದಿಲ್ಲ ಅವ. ಗಾಪ್ ಚುಪ್ ಮೂಕ್ ಬಸವನ್ ಇದ್ದಂಗೆ ಇರ್ತಾನವ. ಹೌದು, ಇದು ಏನಂದ್ರು ಸುಮ್ಮನೆ ಇರ್ತಾನ ಇವ ಪಾಪ. ಅದಕ್ಕೆ ಕಾಂತತಿ ಕಾಲ್ ಬಿಟ್ಟು ಕತ್ತಿಗತ್ತೆ ಈ ಬೆಂಡ್ಲಿ ಜಗಳ ಹಚ್ಕೊಂತ ಅಡ್ಡಾಡೋದು. ನಮ್ಮೂರಾಗ ಹೆಚ್ಚಿಂದೈತಿ ನೋಡುವ ಇದೊಂದು. ಮುಂದುವರೆಯುವುದು. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.